ಹಾಯ್ ಫ್ರೆಂಡ್ಸ್, ನಮಸ್ತೆ. ವೆಲ್ಕಮ್ ಟು ಮೈ ಚಾನಲ್ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಷನ್. ಇವತ್ತು ಕೂಡ ಸ್ವಲ್ಪ ಸೀಡ್ಸ್ನ ಹಾಕ್ತಿದ್ದೀನಿ. ಯಾವ್ಯಾವ ಸೀಡ್ಸ್ನ ಹಾಕ್ತಿದ್ದೀನಿ ಅನ್ನೋದನ್ನು ಈ ವಿಡಿಯೋದಲ್ಲಿ ತೋರಿಸ್ತೀನಿ ನೋಡಿ. ಇದು ಸೂರ್ಯಮುಖಿ ಮಿರ್ಚಿ. ಇದನ್ನು ಕೂಡ ನಾನು ಒಂದು ಗ್ಲಾಸ್ ಕಂಟೈನರ್ಸಲ್ಲೇ ಹಾಕ್ಕೋತಿದ್ದೀನಿ. ಸೊ ನಾನು ಸೀಡ್ಸ್ನ ಹೇಗೆ ನೆಡಬೇಕು ಅನ್ನೋದು ಒಂದು ಸೀರೀಸೇ ಮಾಡ್ತಿದ್ದೀನಿ ಅಲ್ಲ. ಸೊ ಇದು ಅದರ ಕಂಟಿನ್ಯೂಯೇಷನ್, ನೆಕ್ಸ್ಟ್ ಎಪಿಸೋಡ್. ಇದರಲ್ಲೂ ಕೂಡ ನಾನು ತುಂಬಾ ವೆರೈಟಿ ಸೀಡ್ಸ್ನ ಹಾಕ್ತಿದ್ದೀನಿ. ಹಾಗೆಯೇ ಹಾಕಿದ್ಮೇಲೆ ಹೇಗೆ ಬೆಳೆದಿದೆ, ಸೀಡ್ಲಿಂಗ್ಸ್ ಹೇಗೆ ಬಂದಿದೆ ಅನ್ನೋದನ್ನು ನಾನು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ತೀನಿ. ಅಪ್ಡೇಟ್ ಕೊಡದೆ ಬರೀ ಸೀಡ್ಸ್ನ ಹಾಕ್ತಿದ್ರೆ ಹೇಗೆ ಅಂತ ಕೇಳ್ತಿರಲ್ಲ. ಸೊ ಅದಕ್ಕೋಸ್ಕರ ನೆಕ್ಸ್ಟ್ ವಿಡಿಯೋ ನಿಮಗೆ ನಾನು ತೋರಿಸುವಂಥದ್ದು ಅಪ್ಡೇಟ್ ವಿಡಿಯೋ, ಹೇಗೆ ಸೀಡ್ಲಿಂಗ್ಸ್ ಬೆಳೆದಿದೆ ಅನ್ನೋದನ್ನು ತೋರಿಸ್ತೀನಿ. ಹಾಗೆಯೇ ನಾನು ಈ ಸೀಡ್ಲಿಂಗ್ಸ್ ಎಲ್ಲದನ್ನು ಹಾಕೋದಕ್ಕೆ ಸಾಯಿಲ್ ಮಿಕ್ಸ್ ಹೇಗೆ ರೆಡಿ ಮಾಡಿಕೊಂಡೆ ಅನ್ನೋದು ಕೂಡ ನಾನಿಲ್ಲಿ ನಿಮಗೆ ಹೇಳ್ತೀನಿ. ಯಾಕಂದರೆ ನಾನು ಯಾವ್ಯಾವ ಸೀಡ್ಸ್ ಹಾಕ್ತಿದ್ದೀನಿ ಅನ್ನೋದು ನೇಮ್ ಕೂಡ ನಿಮಗೆ ತೋರಿಸ್ತಿದ್ದೀನಿ. ಹಾಗೆಯೇ ನಾನು ಈ ಏನು ಪೇಪರ್ ಕಪ್ ಇದೆ ಅಲ್ಲ, ಪೇಪರ್ ಕಪ್ಪಲ್ಲಿ ಹಾಕುವಾಗ ಅದ್ರ ಮೇಲೆ ಕೂಡ ನಾನು ನೇಮಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಸಾಯಿಲ್ ಮಿಕ್ಸಿಗೆ ಬರುವ. ಸಾಯಿಲ್ ಮಿಕ್ಸ್ ನಾನು ಹಾಕಿರುವಂಥದ್ದು ಸಾಯಿಲ್, ಹಾಗೆ ಕೋಕೋಪೀಟ್, ಹಾಗೆ ವರ್ಮಿ ಕಂಪೋಸ್ಟ್, ಹಾಗೆಯೇ ಸ್ವಲ್ಪ ನೀಮ್ ಕೇಕ್ ಪೌಡರ್. ಸೊ ಈ ಮೂರನ್ನು ಸಮಾನವಾಗಿ ತೊಗೊಂಡಿದ್ದೀನಿ. ಆದರೆ ನೀಮ್ ಕೇಕ್ ಪೌಡರ್ನ ಮಾತ್ರ ಸ್ವಲ್ಪ ತೊಗೊಂಡಿದ್ದೀನಿ. ಹಾಗೆಯೇ ನಾವು ಇಲ್ಲಿ ಸೀಡ್ಸ್ನ ಹಾಕ್ತಿರೋದ್ರಿಂದ ಕೋಕೋಪೀಟ್ ಬೇಕಂದರೆ ಸ್ವಲ್ಪ ಜಾಸ್ತಿ ತೊಗೋಬೋದು. ನಾನಿಲ್ಲಿ ಸಾಯಿಲ್ನ ಕಡಿಮೆ ಮಾಡಿ ಕೋಕೋಪೀಟ್ನ ಸ್ವಲ್ಪ ಜಾಸ್ತಿ ತೊಗೊಂಡಿದ್ದೀನಿ. ಸೊ ಈ ಎಲ್ಲ ಸೀಡ್ಸನ್ನು ನಾನು ಹಾಕಲಿಕ್ಕೆ ಈ ರೀತಿಯಾದ ಸಾಯಿಲ್ ಮಿಕ್ಸ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನಾನು ಸೀಡ್ಸ್ ಹಾಕುವಾಗ ಸಾಯಿಲ್ ಮಿಕ್ಸಲ್ಲಿ ಸ್ವಲ್ಪ ಕೋಕೋಪೀಟ್ ಸ್ವಲ್ಪ ಜಾಸ್ತಿನೇ ಹಾಕಿರ್ತೀನಿ. ಯಾಕೆ ಅಂದರೆ ನಾವು ಒಂದು ದಿನ ಇದಕ್ಕೆ ಮಾಯ್ಶ್ಚರ್ ಇಲ್ಲ ಅಂದ್ರೂ ನಮಗೆ ಸೀಡ್ಸ್ ಸರಿಯಾಗಿ ಜರ್ಮಿನೇಟ್ ಆಗಲ್ಲ ಅಲ್ಲ. ಸೊ ಅದರಿಂದ ಕೋಕೋಪೀಟ್ ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಮಾಯ್ಶ್ಚರ್ನ ಹೋಲ್ಡ್ ಮಾಡುತ್ತೆ. ಆ್ಯಂಡ್ ನೀವು ನೋಡ್ತಿದ್ರಲ್ಲ, ಇಲ್ಲಿ ತುಂಬಾ ವೆರೈಟೀಸ್ ಆಫ್ ಟೊಮ್ಯಾಟೋಸ್, ಬ್ರಿಂಜಾಲ್ಸ್, ಹಾಗೆ ಬೇರೆ ಬೇರೆ ಫ್ಲವರ್ ಸೀಡ್ಸ್ ಎಲ್ಲ ಕೂಡ ಹಾಕಿದ್ದೀನಿ. ಹೇಗೆ ಜರ್ಮಿನೇಟ್ ಆಗಿದೆ ಅನ್ನೋದು ಕೂಡ ತೋರಿಸ್ತೀನಿ. ಹಾಗೆಯೇ ನೀವು ನನ್ನ ವಿಡಿಯೋಸ್ನ ನೋಡ್ತಿದ್ರೆ ಪ್ಲೀಸ್ ಲೈಕ್ ಮಾಡಿ. ಹಾಗೆ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ಥರ ವೀಡಿಯೋಸ್ ಬೇಕು ಅಂತ ನನಗೂ ಕೂಡ ಗೊತ್ತಾಗುತ್ತೆ. ಸೊ ಎನಿ ಸಜೆಷನ್ಸ್ ಆರ್ ವೆಲ್ಕಮ್. ನೀವು ಯಾವ್ಯಾವ ಸಜೆಷನ್ಸ್ ಕೊಡಬೇಕು ಅಂದ್ಕೊಂಡಿದ್ದೀರಾ, ನಿಮಗೆ ಯಾವ ರೀತಿಯಾದ ವೀಡಿಯೋಸ್ ಬೇಕು ಅನಿಸುತ್ತೆ ಎಲ್ಲ ಕೂಡ ನನಗೆ ತಿಳಿಸಿ. ಹಾಗೆಯೇ ಈಗ ಸಾಯಿಲ್ ಮಿಕ್ಸ್ನ ಹೇಳಿದೆ ಅಲ್ಲ. ಸೊ ಸಾಯಿಲ್ ಮಿಕ್ಸ್ ಈಸ್ ವೆರಿ ಇಂಪಾರ್ಟೆಂಟ್. ನಾವು ಸೀಡ್ಸ್ ಹಾಕುವಾಗ ಸಾಯಿಲ್ ಮಿಕ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗೆಯೇ ಸೀಡ್ಸ್ ಕೂಡ ಅಷ್ಟೇ. ಸೀಡ್ಸ್ ಕೂಡ ಚೆನ್ನಾಗಿ ಜರ್ಮಿನೇಟ್ ಆಗಬೇಕು ಅಂದರೆ ಹೊಸ ಸೀಡ್ಸ್ ಆಗಿರಬೇಕು. ತುಂಬಾ ಹಳೆ ಸೀಡ್ಸ್ ಆದರೂ ಕೂಡ ಜರ್ಮಿನೇಟು ಚೆನ್ನಾಗಿ ಆಗೋದಿಲ್ಲ. ಸೊ ನೋಡ್ತಿದ್ರಲ್ಲ, ಇಲ್ಲಿ ನಾನು ಜಿನಿಯಾ ಹಾಕ್ತಿದ್ದೀನಿ. ಇದು ಮಿಕ್ಸ್ಡ್ ಕಲರ್ಸ್ ಜಿನಿಯಾ. ನೋಡೋಣ ಜರ್ಮಿನೇಟ್ ಆದಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ರೀತಿ ಆಗಿದೆ ಅನ್ನೋದನ್ನು. ಹಾಗೆಯೇ ಇನ್ನೊಂದು ವಿಷಯ ಫ್ರೆಂಡ್ಸ್, ನಾನು ಕಳೆದ 2-3 ವೀಡಿಯೋಗಳಿಂದ ನಿಮಗೆ ಹೇಳ್ತಿದ್ದೀನಿ ಗಿವ್ ಅವೇ ಮಾಡಬೇಕು ಅಂತ. ನನಗೆ ಒಬ್ಬರು ಕೂಡ ಈ ಥರ ಸೀಡ್ಸ್ ಬೇಕು ಅಂತ ಯಾರೂ ಕೂಡ ರೆಸ್ಪಾಂಡ್ ಮಾಡಿಲ್ಲ. ಪ್ಲೀಸ್ ರೆಸ್ಪಾಂಡ್ ಮಾಡಿ. ಯಾವ ಥರ ಸೀಡ್ಸ್ ಬೇಕು ಅಂತ ಹೇಳ್ತಿರೋ ಅದ್ರ ಮೇಲ್ಗಡೆ ನಾನು ಗಿವ್ ಅವೇ ಪ್ಲ್ಯಾನ್ ಮಾಡ್ಕೋತೀನಿ. ಹಾಗೆಯೇ ನೀವು ಸೀಡ್ಸ್ ಬೇಕಾ ಬೇಡವಾ, ಗಿವ್ ಅವೇ ಮಾಡಬೇಕಾ ಬೇಡವಾ ಅನ್ನೋದು ಕೂಡ ಕಮೆಂಟ್ ಮಾಡಿ ತಿಳಿಸಿ. ನಾನು ಇಲ್ಲಿ ಎಲ್ಲ ಥರದ ಸೀಡ್ಸ್ನ ಹಾಕ್ತಿದ್ದೀನಿ. ಹಾಗೆಯೇ ಹೇಗೆ ಹಾಕೋದು ಅಂತ ಕೂಡ ತೋರಿಸ್ತೀನಿ. ಹಾಗೆಯೇ ನನ್ನ ಗಾರ್ಡನಲ್ಲಿ ಈಗ ಗಿಡಗಳು ಕೂಡ ಸ್ವಲ್ಪ ಜಾಸ್ತಿ ಆಗಿದೆ. ನೆಕ್ಸ್ಟ್ ಮುಂದಿನ ವೀಡಿಯೋಗಳಲ್ಲಿ ನಾನು ನಿಮಗೆ ಗಾರ್ಡನ್ ಟೂರ್ ಕೂಡ ಮಾಡಿ ತೋರಿಸ್ತೀನಿ. ಇದು ಕ್ಲಸ್ಟರ್ ಬ್ರಿಂಜಾಲ್, ಇದು ಗುತ್ತಿ ಬೀರ ಅಂತ, ಗುತ್ತಿ ವಂಕಾಯಿ ಅಂತ ಹೇಳ್ತಾರಲ್ಲ ತೆಲುಗುಲಿ. ಸೊ ಅದು ನಾವು ಎಣ್ಗಾಯಿ ಮಾಡಲಿಕ್ಕೆ ತುಂಬಾ ಚೆನ್ನಾಗಿರುತ್ತೆ ಈ ಬ್ರಿಂಜಾಲ್. ಇದನ್ನು ಕೂಡ ಹಾಕಿದ್ದೀನಿ. ಹಾಗೆಯೇ ನಾನು ನಿಮಗೆ ಇನ್ನೊಂದು ವಿಷಯ ಹೇಳಬೇಕು. ತುಂಬಾ ಜನ ನನ್ನ ವಿಡಿಯೋಸ್ನ ನೋಡ್ತಿದ್ದೀರಾ ಬಟ್ ಲೈಕ್ ಮಾಡ್ತಿಲ್ಲ. ಕೆಲವೊಬ್ಬರು ನೋಡ್ತಿದ್ದೀರಾ ಬಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ. ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ. ಹಾಗೆಯೇ ನೀವು ಈ ವಿಡಿಯೋ ಬೇರೆಯವ್ರಿಗೂ ಕೂಡ ಉಪಯೋಗ ಆಗುತ್ತೆ ಅನ್ನೋದಾದರೆ ಪ್ಲೀಸ್ ಶೇರ್ ಕೂಡ ಮಾಡಿ, ಬೇರೆಯವ್ರಿಗೂ ಕೂಡ ಉಪಯೋಗ ಆಗಲಿ. ಇಲ್ಲಿ ನೋಡ್ತಿದ್ರಲ್ಲ, ಇದು ಬ್ರಿಂಜಾಲ್, ಗ್ರೀನ್ ಲಾಂಗ್ ಬ್ರಿಂಜಾಲ್. ನಾವು ವಾಂಗಿಬಾತ್ಗೆ ಹಾಕ್ತೀವಲ್ಲ ಆ ಬ್ರಿಂಜಾಲ್ ಇದು ಕೂಡ ಅಷ್ಟೇ ತುಂಬಾ ಸೀಡ್ಸ್ ಇತ್ತು. ಸೊ ಎಲ್ಲ ಸೀಡ್ಸನ್ನು ಅಂದರೆ ಸ್ವಲ್ಪ ಸೀಡ್ಸನ್ನು ಹಾಕಿದ್ದೀನಿ.
ಹೀಗೆ ನಾನು ಕಳೆದ 3-4 ವಿಡಿಯೋಗಳನ್ನು ಹಾಕಿರಬೇಕು ಸೀಡ್ಸ್ ಹೇಗೆ ಹಾಕೋದು ಅಂತ. ಸೊ ಪ್ಲೀಸ್ ನೋಡಿ ಯಾವ್ಯಾವ ಸೀಡ್ಸ್ನ ಯಾವ್ಯಾವ ರೀತಿ ಹಾಕ್ಬೋದು ಅನ್ನೋದನ್ನು ನಾನು ಕ್ಲಿಯರಾಗಿ ಹೇಳಿದ್ದೀನಿ, ಹಾಗೆ ತೋರಿಸಿದ್ದೀನಿ ಕೂಡ. ನಿಮ್ಗೆ ಯಾರಿಗಾದರೂ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ. ಕಮೆಂಟ್ ಮಾಡಿದ್ರೆ ಖಂಡಿತ ರಿಪ್ಲೈ ಮಾಡ್ತೀನಿ. ಕಮೆಂಟ್ ಮಾಡಿ. ಹಾಗೆಯೇ ನಿಮಗೆ ವಿಡಿಯೋ ಹೇಗೆ ಅನ್ನಿಸ್ತಿದೆ ಅನ್ನೋದನ್ನು ಕೂಡ ಕಮೆಂಟ್ ಮಾಡಿ. ಯಾಕಂದರೆ ನೀವು ಕಮೆಂಟ್ ಮಾಡಿಲ್ಲ ಅಂದರೆ ನನಗೆ ಯಾವ ರೀತಿಯಾದ ವಿಡಿಯೋಸ್ ಮಾಡಬೇಕು ಅನಿಸುತ್ತೆ ಅದು ಮಾಡ್ತೀನಿ. ಇಲ್ಲ ನೀವು ಕಮೆಂಟ್ ಮಾಡಿ ತಿಳಿಸಿದ್ರೆ ನಿಮಗೆ ಯಾವ ರೀತಿಯಾದ ವಿಡಿಯೋಸ್ ಇಷ್ಟ ಆಗುತ್ತೆ ಅಂತ ಹೇಳ್ತೀರಲ್ಲ, ಅದೇ ರೀತಿಯಾದ ವಿಡಿಯೋಸ್ನ ಮಾಡ್ತೀನಿ. ಹಾಗೆಯೇ ನಾನು ನನ್ನ ಗಾರ್ಡನ್ ಟೂರ್ನ ಕೂಡ ಮಾಡಬೇಕು ಅಂತಿದ್ದೀನಿ. ಕಮೆಂಟ್ ಮಾಡಿ ಎಷ್ಟು ಜನ ಗಾರ್ಡನ್ ಟೂರ್ ಮಾಡಬೇಕು ಮಾಡಿ ಅಂತ ಹೇಳ್ತೀರಾ, ಕಮೆಂಟ್ ಮಾಡಿ ತಿಳಿಸಿ. ಹಾಗೆಯೇ ತುಂಬಾ ಒಂದು ಹೊಸ ವಿಷಯ ಏನು ಅಂತಂದರೆ ಗಿವ್ ಅವೇದು ರಿಪ್ಲೈ ಯಾರೂ ಕೊಡ್ತಿಲ್ಲ. ಸೊ ಗಿವ್ ಅವೇ ಮಾಡಬೇಕು ಅನ್ನೋದಾದರೆ ಪ್ಲೀಸ್ ರಿಪ್ಲೈ ಮಾಡಿ. ಯಾರ್ಯಾರು ರಿಪ್ಲೈ ಮಾಡ್ತೀರಾ ಅವರಿಗೆಲ್ರಿಗೂ ನಾನು ಸೀಡ್ಸ್ನ ಕಳಿಸ್ತೀನಿ. ನಾನು ಸ್ಪೀಡ್ ಪೋಸ್ಟಲ್ಲಿ ಇಲ್ಲ ನಾರ್ಮಲ್ ಪೋಸ್ಟಲ್ಲಿ ಕಳಿಸ್ತೀನಿ. ಸೊ ಸೀಡ್ಸ್ ಬೇಕು ಅನ್ನೋರು ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ. ಫ್ರೀಯಾಗೆ ಸೀಡ್ಸ್ನ ನಾನು ಕೊಡ್ತಿರೋದು, ನಾನು ಯಾವುದೇ ರೀತಿಯ ಚಾರ್ಜಸ್ ಅಂತೂ ಮಾಡೋದಿಲ್ಲ. ನಿಮಗೆ ನನ್ನ ವೀಡಿಯೋಸ್ನ ನೋಡಿದ್ರೆ ಸಾಕು, ಹಾಗೆಯೇ ಏನು ಮಾಡ್ತಿದ್ದೀನಿ, ಹೇಗೆ ಸೀಡ್ಸ್ನ ಹಾಕ್ತಿದ್ದೀನಿ ಅನ್ನೋದನ್ನು ನೀವು ತಿಳ್ಕೊಳ್ಳಿ. ಹಾಗೆಯೇ ನನ್ನನ್ನು ಕೂಡ ಎಂಕರೇಜ್ ಮಾಡಿ. ನಾನು ಕೂಡ ಈಗ ಮತ್ತೆ ಹೊಸದಾಗಿ ಗಾರ್ಡನ್ನ ಸ್ಟಾರ್ಟ್ ಮಾಡಿದ್ದೀನಿ. ಇನ್ನೂ ಯಾವುದೇ ರೀತಿಯಾದ ಫುಲ್ ಫ್ಲೆಜ್ಡ್ ಹಾರ್ವೆಸ್ಟ್ಗಳು ಮಾಡಿಲ್ಲ ನಾನು. ಸೊ ಮಾಡಬೇಕು ಅಂದರೆ ಫಸ್ಟ್ ಸೀಡ್ಸ್ ಹಾಕಬೇಕು, ಹಾಗೆ ಪ್ಲ್ಯಾಂಟ್ಸ್ ಬರಬೇಕು. ಪ್ಲ್ಯಾಂಟ್ಸ್ ಬಂದ ಮೇಲೆ ನಾವು ಹಾರ್ವೆಸ್ಟ್ ಮಾಡೋದಲ್ವ. ಸೊ ಸೀಡ್ಸ್ನ ಹೇಗೆ ಹಾಕೋದು, ದಿಸ್ ಇಸ್ ದ ಫಸ್ಟ್ ಸ್ಟೇಜ್. ಸೊ ಫಸ್ಟ್ ಸ್ಟೇಜಲ್ಲಿ ನಾವು ಸೀಡ್ಸ್ ಹೇಗೆ ಹಾಕಬೇಕು, ಹೇಗೆ ಸೀಡ್ಲಿಂಗ್ಸ್ ಬರುತ್ತೆ, ಹೇಗೆ ಅದನ್ನು ಕಾಪಾಡ್ಕೋಬೇಕು, ಎಲ್ಲ ರೀತಿಯಾದ ಇನ್ಫಾರ್ಮೇಷನ್ಸ್ನ ಕೊಡ್ತಿದ್ದೀನಿ. ಸೊ ಪ್ಲೀಸ್ ಡೂ ವಾಚ್ ಮೈ ವಿಡಿಯೋಸ್. ಹಾಗೆ ವಿಡಿಯೋ ನೋಡ್ತಿರೋರೆಲ್ಲರೂ ಒಂದು ಲೈಕನ್ನು ಮಾಡಿ, ಅದು ನನಗೂ ಕೂಡ ಎಂಕರೇಜ್ಮೆಂಟ್ ಆಗಿರುತ್ತೆ. ಯಾಕಂದರೆ ಒಂದೊಂದು ಸತಿ ವಿಡಿಯೋ ಮಾಡ್ದೇನೂ ಕೂಡ ನಾನು ಎಷ್ಟೋ ಗಿಡಗಳನ್ನ ಪ್ಲ್ಯಾಂಟ್ ಮಾಡಿದ್ದೀನಿ. ಯಾವ್ಯಾವ ಗಿಡಗಳನ್ನ ಪ್ಲ್ಯಾಂಟ್ ಮಾಡಿದ್ದೀನಿ ಅನ್ನೋದನ್ನು ಕೂಡ ತೋರಿಸ್ತೀನಿ. ಯಾಕಂದರೆ ಒಂದೊಂದು ಸತಿ ಸಮಯದ ಅಭಾವ ಇರ್ಬೋದು, ಇಲ್ಲ ಕೆಲವೊಂದು ಸತಿ ಲೈಕ್ ಬೇಗ ಗಿಡಗಳನ್ನ ಪ್ಲ್ಯಾಂಟ್ ಮಾಡೋಣ ಸಾಕು ಅಂತ ಆಗಿರ್ಬೋದು. ಸೊ ಹೀಗೆ ಸುಮಾರು ರೀಸನ್ಸಿಂದ ನಾನು ಗಿಡಗಳನ್ನ ರಿಪಾರ್ಟ್ ಮಾಡುವಾಗ ಆಗಲಿ ಇಲ್ಲ ಹಾಕುವಾಗ ಆಗಲಿ ನಿಮಗೆ ತೋರಿಸಿರಲ್ಲ. ಬಟ್ ಸ್ಟಿಲ್ ನನ್ನ ಗಾರ್ಡನ್ನಲ್ಲಿ ನಿಮಗೆ ತೋರಿಸ್ದೆ ಹಾಕಿರುವಂಥ ತುಂಬಾ ಗಿಡಗಳಿಗಿದೆ. ಅವು ಎಲ್ಲದನ್ನು ಕೂಡ ನಾನು ಗಾರ್ಡನ್ ಟೂರ್ ಮಾಡುವಾಗ ಕವರ್ ಮಾಡ್ತೀನಿ. ಈಗ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಥರದ ಸೀಡ್ಸನ್ನು ಹಾಕಿದ್ದೀನಿ ಅಂತ. ತುಂಬಾ ಸೀಡ್ಸನ್ನು ಹಾಕಿದ್ದೀನಿ. ಹಾಗೆ ಹಾಕಿರುವಂಥ ಎಲ್ಲ ಸೀಡ್ಸ್ಗೂ ವಾಟ್ರಿಂಗ್ ಮಾಡಬೇಕು, ಅದು ಮಸ್ಟ್. ನಾವು ಆ್ಯಕ್ಚುಲಾಗಿ ಹೇಳಬೇಕು ಅಂದರೆ ನಾವು ಸೀಡ್ಸ್ ಹಾಕೋಕ್ಕೂ ಮುಂಚೆ ಕೂಡ ವಾಟ್ರಿಂಗ್ ಮಾಡಬೇಕು. ವಾಟ್ರಿಂಗ್ ಮಾಡಿ ಆದಮೇಲೆ ಸೀಡ್ಸ್ ಹಾಕ್ಕೊಳ್ಳಿ ಬಿಗಿನರ್ಸು. ಸೊ ನಿಮಗೆ ಯಾವುದೇ ಸೀಡ್ಸು ಜರ್ಮಿನೇಟ್ ಆಗಿಲ್ಲ ಅನ್ನೋ ಇಶ್ಯೂ ಬರಲ್ಲ. ಹಾಗೆಯೇ ನೀವು ಸೀಡ್ಸ್ ಹಾಕಿದ್ಮೇಲೆ ನೀರು ಹಾಕುವಾಗ ಹೀಗೆ ನಿಧಾನಕ್ಕೆ ಕೈಯಲ್ಲಿ ಹಾಕಿ, ಇಲ್ಲಾಂದರೆ ಸ್ಪ್ರೇಯರಿಂದ ಸ್ಪ್ರೇ ಮಾಡಿ. ಸೊ ಇದು ಇವತ್ತಿನ ವಿಡಿಯೋ. ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಬಾಯ್ ಬಾಯ್.